ಸಿಐಡಿ ವಹಿಸಿದ್ದಾರೆ. ಈಗಲಾದರೂ ಸತ್ಯ ಹೊರಬರಬಹುದು, ಅವರು ಒಪ್ಕೋಬಹುದು ಅಂತ ಅನ್ಸುತ್ತೆ ಸರ್. ಅವರು ಆಡಿದಂತ ಪದ ಬಳಕೆ ಅದನ್ನೆಲ್ಲ ಸಿಐಡಿಗೆ ವಹಿಸಿರೋದು ಸತ್ಯ ಹೊರಗೆ ಬರಲಿ ಅಂತಲ್ವಾ? ಈಗಲೂ ಬರ್ಬೋದು ಅಂದ್ರೆ ಏನದು? ಆ ಸಿಐಡಿಗೆ ವಹಿಸಿರೋ ಉದ್ದೇಶನೇ ಲೆಟ್ ದಿ ಟ್ರೂತ್ ಬಿ ರಿವೀಲ್ ಥ್ರೂ ಎನ್ ಇನ್ವೆಸ್ಟಿಗೇಷನ್. ದಟ್ ಇಸ್ ದ ರೀಸನ್ ವೈ ಇಟ್ ಇಸ್ ಬೀಂಗ್ ರೆಫರ್ಡ್ ಟು ದಿ ಸಿಐಡಿ. ಸರ್, ಅವರು ಸಮರ್ಥನೆಯನ್ನು ಹಾಗೆ ಮುಂದುವರಿಸಿದ್ದಾರೆ. ಸಮರ್ಥನೆ ಮಾಡ್ಕೊಳ್ಳೋದನ್ನ ಇಲ್ಲ, ನಾವು ಆ ಥರ ಆಡಿ ಇಲ್ಲ, ನಮಗೆ ಅನ್ಯಾಯ ಆಗಿದೆ. ಇವೆಲ್ಲವೂ ತನಿಖೆ ಮುಖಾಂತರ ಗೊತ್ತಾಗುತ್ತಲ್ಲ. ಈಗ ಆಲ್ರೆಡಿ ಸಿಐಡಿಗೆ ಎನ್ಕ್ವೈರಿಗೆ ಹಾಕಿರೋದ್ರಿಂದ ಸತ್ಯತೆ ತಿಳಿತದೆ. ಯಾರೇನೇ ಸಮರ್ಥನೆ ಮಾಡ್ಕೊಳ್ಳಿ, ಥ್ರೂ ಇನ್ವೆಸ್ಟಿಗೇಷನ್ ಇಟ್ ವಿಲ್ ಬಿ ರಿವೀಲ್ಡ್, ಇಟ್ ವಿಲ್ ಬಿ ನೋನ್. ಏನು ತೋರಿಸುತ್ತೆ ಸರ್ ಅವರು? ನಾವು ಪ್ರತಿನಿಧಿಗಳಾಗಿ ಜವಾಬ್ದಾರಿ ಸ್ಥಾನದಲ್ಲಿರೋರು ಅತ್ಯಂತ ಎಚ್ಚರಿಕೆಯಿಂದ ಪದ ಬಳಕೆ ಮಾಡಬೇಕು. ಯಾರದೇ ವ್ಯಕ್ತಿಗತವಾಗಿ ಮಾತಾಡೋದಾಗಲಿ, ದ್ವೇಷ ಮತ್ತು ಈರ್ಷ್ಯೆಯ ಭಾಷೆಗಳಾಗಲಿ ನಮ್ಮ ಸಂಸದೀಯ ವ್ಯವಸ್ಥೆಯನ್ನು ಬಲಪಡಿಸಲ್ಲ. ಸಂಸದೀಯ ವ್ಯವಸ್ಥೆ ಬಲಪಡಬೇಕಂದ್ರೆ ಪದ ಬಳಕೆ ಮೇಲೆ ಇಡ್ತಾ ಇರಬೇಕು. ಸರಿಯಾದ ಪದಗಳನ್ನು ಬಳಕೆ ಮಾಡಬೇಕು. ಘನತೆ ಮತ್ತು ವ್ಯಕ್ತಿ ಗೌರವಕ್ಕೆ ಧಕ್ಕೆ ಮಾಡಬೇಕು. ಇಟ್ಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ಪ್ರಿಯಂಬಲ್ ಓದಲು ನಾವು ಫಸ್ಟೇ ಓದ್ತೀವಿ, ನಮಗೆ ಘನತೆ ಬೇಕು, ಸ್ವಾಭಿಮಾನ ಬೇಕು, ಗೌರವ ಬೇಕು ಅಂತ ನಾವೇ ಹೇಳ್ತೀವಿ ಸಂವಿಧಾನದಲ್ಲಿ ಹೇಳಿರೋದನ್ನ. ಅದು ನಾವು ಹೇಳ್ಬಿಟ್ಟು ಪುನಃ ನಾವು ಹಂಗೆ ಮಾಡಿದ್ರೆ ದರ್ ಆಲ್ ರೆಪ್ರೆಸೆಂಟೇಟಿವ್ಸ್. ನಾವು ಅಪೋರ್ಟ್ ಮಾಡ್ಬೇಕಾದ್ರು ಕಾನ್ಸ್ಟಿಟ್ಯೂಷನ್ನ, ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ನ ಪ್ರೊಟೆಕ್ಟ್ ಮಾಡಬೇಕಾಗಿರೋರು. ಇಟ್ ಈಸ್ ಅವರ್ ಡ್ಯೂಟೀಸ್ ಆ್ಯಂಡ್ ಅಬ್ಲಿಗೇಷನ್ಸ್. ಸೊ ಅದನ್ನು ನಾವೇ ಮಾಡಿದ್ರೆ ಈಗ ಗಾಂಧಿ ಶತಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಆ ಸಂದರ್ಭದಲ್ಲೂ ನಾವು ಬೆಳಗಾವಿ ಚಲೋ ಮಾಡ್ತಾರೆ ಅಂತ ಯಾರು? ಬಿಜೆಪಿ ಹೊಸ ವಿಚಾರ ಅಲ್ಲ. ದೋಸ್ ಆರ್ ದ ಪೀಪಲ್ ಹೂ ಕಿಲ್ಡ್ ಗಾಂಧಿ ಅಂಡ್ ಇಟ್ಸ್ ಮೂವ್ಮೆಂಟ್. ಅವ್ರ ಚಳುವಳಿನ ಹತ್ತಿಕ್ಕಬೇಕು ಅನ್ನೋದೇ ಬಿಜೆಪಿ ಉದ್ದೇಶ. ಏನು ಗಾಂಧೀಜಿ ಸಿದ್ಧಾಂತ? ಅವು ಸಿದ್ಧಾಂತ ಅಹಿಂಸೆ, ಸತ್ಯ ಮಾರ್ಗ, ಅಸಹಕಾರ. ಇವು ಪ್ರಜಾಪ್ರಭುತ್ವದ ಸತ್ವಗಳು. ಪ್ರಭುತ್ವದ ಸತ್ವಗಳನ್ನು ನಾಶ ಮಾಡೋದೇ ಬಿಜೆಪಿ ಉದ್ದೇಶ. ಹೀಗಾಗಿ ಅವರು ಗಾಂಧೀಜಿಯವರು ಎಲ್ಲಿ ಕೊಲೆ ಆದರು? ಕಲ್ಕತ್ತಾದಲ್ಲಿ ಕೋಮು ದಳ್ಳುರಿಯನ್ನು ನಿವಾರಿಸಲಿಕ್ಕೆ ರಸ್ತೆಯಲ್ಲಿ ಓಡಾಡ್ತಿದ್ದಾಗ ನಾಥೂರಾಮ್ ಗೂಡ್ಸೆ ಕೊಂದಾಕ್ದವ್ನ. ಯಾಕೆ ಕೊಂದಾಕಿದ್ರು? ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಕಮ್ಯುನಲ್ ಹಾರ್ಮನಿ. ಸೌಹಾರ್ದತೆಯಲ್ಲಿ ಅವ್ರಿಗೆ ಇಷ್ಟ ಇರಲಿಲ್ಲ. ಹೀಗಾಗಿ ಅವರ ಗುಣ ಇದೆಯಲ್ಲ, ಅವರ ಚಾಳಿ, ಅದನ್ನು ಮುಂದುವರಿಸೋ ಪ್ರಯತ್ನ ಅದಷ್ಟೇ. ಅದು ಸಕ್ಸಸ್ ಆಗಲ್ಲ ಪ್ರಜಾಪ್ರಭುತ್ವದಲ್ಲಿ. ಈಗ ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೂ ಕೂಡ ಪ್ರಕರಣ ಇಷ್ಟೊಂದು ಹೊರಗಡೆ ತಿರುವುಗಳನ್ನ ಪಡ್ಕೊಳ್ತಾ ಇದೆ. ರಾಜಕೀಯವಾಗಿ ಎರಡು ಪಕ್ಷಗಳ ಮಧ್ಯೆ ಒಂದಷ್ಟು ವಾಕ್ಸಮರಗಳು ನಡೀತಾ ಇದ್ದಾವೆ. ಇದೆಲ್ಲಕ್ಕೂ ಈಗ ಸಿಐಡಿ ಎನ್ಕ್ವೈರಿ ಹಾಕಿದ್ದಾರೆ. ಅದು ಸತ್ಯಾಸತ್ಯತೆ ತಿಳಿದ ಮೇಲೆ ಏನು ಅಂತ ಗೊತ್ತಾದ್ಮೇಲೆ ಸರಿಯಾಗಿ. ಆಮೇಲೆ ಸರ್, ಗೃಹ ಸಚಿವರನ್ನ ಮೀರಿ ಹಸ್ತಕ್ಷೇಪ ಆಗಿದೆ, ಅವತ್ತು ಅವ್ರನ್ನ ನಡ್ಸ್ಕೊಂಡ ರೀತಿ ವಿಚಾರಕ್ಕೆ ಅಂತ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಯಾವುದೂ ಇಲ್ಲ ಸರ್ಕಾರದಲ್ಲಿ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. Law will take its own course. There is no extra constitution authority in the government. ನಿಮ್ಮ ಅನುಭವದಲ್ಲಿ ಹೇಳಿದ್ದಾರೆ, ಸದನದ ಒಳಗೆ ಆದ ಬೆಳವಣಿಗೆ ಲೆಜಿಸ್ಲೇಷನ್ ತನಕ ಹೋಗಿದ್ದ ಇತಿಹಾಸದಲ್ಲಿ ಇದೆಯಾ? ಇದು ಫಸ್ಟ್ ಟೈಮ್. ನೋ ಕಾನ್ಫಿಡೆನ್ಸ್ ಮೋಷನ್ ಬಂತು ಯಡಿಯೂರಪ್ಪನವ್ರ ವಿರುದ್ಧ. ಸಿದ್ದರಾಮಯ್ಯರು ನಾವೆಲ್ಲ ವಿರೋಧ ಪಕ್ಷದಲ್ಲಿ ಇದ್ದರು. DGP ನಮ್ಮ ಬಿದ್ರಿ ಇದ್ದರು. ಇಡೀ ವಿಧಾನಸಭೆಯ ಒಳಗೆ ಅವರೇ ಆಕ್ರಮಿಸ್ಕೊಂಡಿದ್ರು. ಒಂದು ಕ್ರಿಯೆಯನ್ನು ಇನ್ನೊಂದು ಕ್ರಿಯೆಯಿಂದ ನಾನು ಕೋಟ್ ಮಾಡಿ ಎಕ್ಸಾಂಪಲ್ ಕೊಟ್ಟು ಡಿಬೇಟ್ ಮಾಡ್ತಾ ಇಲ್ಲ. ಯಾವುದು ಪ್ರವೇಶ ಮಾಡಬೇಕು, ಯಾವುದು ಪ್ರವೇಶ ಮಾಡಬಾರ್ದು, ಪ್ರಜಾಸತ್ತಾತ್ಮಕ ನಡವಳಿಕೆಯ ದೃಷ್ಟಿಯಿಂದ ಅದು ಕ್ಷೇಮ. ಅದು ಆಗಿದ್ರೆ ಅದು ಸರಿಯಲ್ಲ.